ಈಗ ನಾವು ಬಂದಿರುವುದು ಕಲ್ತಿಪ್ಪೆಯಲ್ಲಿರುವ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ. ಈ ಹನುಮಾನ್ ದೇವಸ್ಥಾನ ಬಹಳ ಪ್ರಸಿದ್ಧವಾದ ದೇವಸ್ಥಾನವಿದೆ. ಇಲ್ಲಿ ದೇವಸ್ಥಾನ ಏಕೆ ಬಹಳ ಪ್ರಸಿದ್ಧವಾಗಿದೆ ಎಂದರೆ ಈಗ ಕೆಲವೊಂದಿಷ್ಟು ಜನಗೆ ಹಾವು ಕಚ್ಚಿರುತ್ತದೆ ಅಥವಾ ಪ್ರಾಣಿಗಳಿಗೆ ಹಾವು ಕಚ್ಚಿರುತ್ತದಲ್ಲ, ಅಂಥ ಸಮಯದಲ್ಲಿ ಇಲ್ಲಿ ಬಂದರೆ ಆ ಹಾವು ಕಚ್ಚಿರುವ ವಿಷ ಇಳಿಯುತ್ತದೆ ಎಂಬ ನಂಬಿಕೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬಣಟಿ ತಾಲೂಕಿನಲ್ಲಿ ಬರುವಂಥ ಒಂದು ಸಣ್ಣದಾದ ಗ್ರಾಮ ಇದು, ಕಲ್ತಿಪ್ಪಿ ಗ್ರಾಮ ಅಂತ. ಈ ಗ್ರಾಮದಲ್ಲಿ ಬರುವಂಥ ಒಂದು ಬಹಳ ಪ್ರಸಿದ್ಧವಾದ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಈ ಆಂಜನೇಯ ದೇವಸ್ಥಾನದ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿಯನ್ನು ನಾವು ನಮ್ಮ ಇಲ್ಲಿಯ ಇರುವಂಥ ಗ್ರಾಮಸ್ಥರ ಬಗ್ಗೆ ಅವರೊಂದಿಗೆ ಮಾತಾಡಿ ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ, ನಾವು ಮಿಸ್ಟರ್ ಬೈರು ಚಾನಲ್ದಿಂದ ಬಂದಿದ್ದೀವಿ. ನಮಗೆ ಇಲ್ಲಿ ಇರುವಂಥ ಆಂಜನೇಯ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ? ಈ ನಾವು ಕಲ್ತಿಪ್ಪಿ ಗ್ರಾಮದವರು. ಇಲ್ಲಿ ಮಾರುತೇಶ್ವರ ಅಂದ್ರೆ ಸ್ವಯಂಭೂ ಮಾರುತೇಶ್ವರ ಉದ್ಭವ ಮೂರ್ತಿ ನಮ್ಮದು. ಇಲ್ಲಿ ಯಾವುದ ಈ ಶಕ್ತಿ ಇಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಔಷಧಿ ಇದ್ದಂಗೆ ಐತಿ. ಈ ಆಂಜನೇಯನಿಗೆ ನಂಜಿಳಿಸುವ ಆಂಜನೇಯ ಅಂತ ಪ್ರಖ್ಯಾತಿ ಐತಿ. ನಂಜಿಳಿಸುವ ಯಾಕೆ ಕರೀತಾರೆ? ನಂಜಿಳಿಸುವ ಅಂದ್ರೆ ಬೆಕ್ಕದಂತ ಹಾವು ಕಡಿಲಿ. ಹಾವು ಕಡಿದ್ರು ಇಲ್ಲಿ ಬಂದ ಒಂದು ಸೇರ್ ಎಣ್ಣೆ ಹಾಕುದ್ರಿ. ಒಂದು ಸೇರ್ ಎಣ್ಣೆ ಹಾಕಿ ಇಲ್ಲಿ ಗುಡಿಯಾಗ ಸುತ್ತ ಹಾಕಿರ ವಿಶಾಲಕ್ಕೆ ಹೋಗಿಬಿಡ್ತೈತಿ. ಒಂದು ಸೇರ್ ಎಣ್ಣೆ ಹಾಕ್ಬೇಕು, ಗುಡಿ ಗೊತ್ತಾಗ್ತದೆ, ಸುತ್ತ ಹಾಸ್ಬೇಕು. ಸುತ್ತ ಹಾಕಿ ಅವತ್ತು ಒಂದು 4-5 ತಾಸು ಅವ್ರನ್ನ ಇಲ್ಲೇ ಇಟ್ಕೋತೀವಿ ನಾವು. ಇಟ್ಕೊಂಡು ಅವ್ರನ್ನ ಕಳಿಸ್ತೇವೆ. ಅಂದ್ರೆ ಯಾವುದೇ ದೇವಸ್ಥಾನ ಇದು ದವಾಖಾನಿಗೆ ಹೋಗುವ ಅವಶ್ಯಕತೆ ಇಲ್ರಿ. ಎಲ್ಲದು ಯಾವ ಬೇಕಾದ ಹಾವು ಕಡ್ದವ್ರು ಬಂದ್ರು ಯಾರು ಇಲ್ಲಿ ಆರಾಮಾಗಿಲ್ಲತ್ತ, ಯಾರು ಇಲ್ಲಿ ಎಲ್ಲರಿಗೂ ಆರಾಮಾಗಿ. ಬೇಕಾದ ಹಾವು ಕಡಿಲ್ರಿ, ಬೇಕಾದ ಹಾವು ಕಡಿಲಿ, ಚೋಳ್ ಕಡ್ಲಿ, ಯಾವ್ದೋ ಸೆಪ್ಟಿಕ್ ಇದ್ರು ರೀ, ಏನಾರ ಗಾಯ ಆಗಿ ಮಾಯಲ್ದಂತಾವ್ ಇತ್ತು ಅಂದ್ರ ಅವಕ್ ಸುದಕ್ಕೆ ಎಲ್ಲದಕ್ಕೂ ಇಲ್ಲಿ ಬಂದ ಒಂದ್ 4-5 ವಾರ ಗಂಟ್ಲೆ ಹೇಳ್ತೀವ್ರಿ ನಾವು. ಬಂದ್ ಇಲ್ಲಿ ಪ್ರದಕ್ಷಿಣೆ ಮಾಡ್ರಿ ಅಂದ್ರ ಇಲ್ಲಿ ಎಷ್ಟ್ ಪ್ರದಕ್ಷಿಣೆ ಮಾಡ್ತಾರ ಅದ್ರ ಮ್ಯಾಲ ಅದ ಲಗುನ ಕಡಿಮೆ ಆಕತ್ರಿ. ಇಲ್ಲಿ ಒಟ್ಟು ಎಷ್ಟ್ ಪ್ರದಕ್ಷಿಣೆ ಮಾಡ್ತಾರ ಅದ್ರ ಮೇಲೆ ಅವ್ರಿಗೆ ಕಡಿಮೆ ಆಕತಿ. ಮತ್ತ ಅದನ್ನ ಬಿಟ್ರೆ ಯಾವ್ದ ದುಷ್ಟ ಶಕ್ತಿಗಳಿರ್ಲಿ ಯಾವ್ದೇ ಇದ್ರು ಎಲ್ಲಾ ಕಡಿಮೆ ಆಕತ್ರಿ. ಯಾವುದೇ ಶಕ್ತಿ ದೋಷ್ಟ ಶಕ್ತಿ ಯಾವ್ದಿದ್ರು ಕಡಿಮೆ ಆಕತ್ರಿ. ಆಮೇಲೆ ಮತ್ತೆ ಇಲ್ಲಿ ಏನೇನು ವಿಶೇಷ ಏನೈತ್ರಿ? ಇಲ್ಲಿ ವಿಶೇಷದ ಬಗ್ಗೆ ಇಲ್ಲಿ ನಮ್ಮ ಜೈ ಶ್ರೀರಾಮ್. ಈ ಕಲ್ತಿಪ್ಪಿ ಊರಾಗ ಅಂದ್ರೆ ಉದ್ಭವ ಮೂರ್ತಿ ರೀ. ಅದ ಉದ್ಭವ ಮೂರ್ತಿ ಅಂದ್ರೆ ರೀ ಪವಾಡ ಪುರುಷ. ಇಲ್ಲಿ ಬಂದವ್ರಿಗೆ ಏನು ಅನ್ಕೊಂತಾರಲ್ಲ ಅದೆಲ್ಲ ಆಗತ್ರಿ. ಅದು ಏನ್ ಬೇಡ್ಕೊತಾರ ಅದೆಲ್ಲ ಇದ ಆತರ ಆದ್ರಿ. ಇದ ನಮಗ ಇಲ್ಲಿ ಅದು ಕಲ್ತಿಪ್ಪ್ಯಾಗ ಇದೊಂದು ಆಗ್ಯದ. ಒಂದು ನಾವೊಂದು ಎಷ್ಟೋ ಜನ ಒಂದು ಪುಣ್ಯ ಕಾಣತ್ರಿ ಇಲ್ಲಿ. ಆದ್ರ ಪವಾಡ ಪುರುಷ ಅಂತಾರ ಇಲ್ಲಿ. ಪವಾಡ ಅಂದ್ರೆ ಇಲ್ಲಿ ಏನ್ ಬೇಕಾದ ಬರ್ಲಿ, ಯಾರು ಅನ್ಕೊಂತಾರಲ್ಲ ಅದ್ ಅನ್ಕೊಂಡಂಗ ಆಗತ್ರಿ. ಇಲ್ಲಿ ವಾಪಸ್ ಯಾರಿಗೆ ಅದ ಆಗಿಲ್ಲ ಅಂತ ಇನ್ನೋರಿಗೆ ಯಾರು ಬಂದಿಲ್ರಿ. ಮತ್ತ ಹಾವು ಅದು ಕಡ್ದ್ರು ಇಲ್ಲಿವರೆಗೆ ಒಂದು ಏನು ಫೇಲ್ ಆಗಿಲ್ರಿ. ಅದೊಂದು ಹಿಸ್ಟ್ರಿ ಐತ್ರಿ ಇಲ್ಲಿ. ಅದ ಯಾವ್ದು ಬೇಕಾದ ಹಾವು ಇಲ್ರಿ, ಅದೊಂದು ಹಿಸ್ಟ್ರಿ ಐತಿ. ಆಮೇಲೆ ಸಾಕಿದಂತ ದನಗಳಿಗೆ ಕಡಿದ್ರು ಎಲ್ಲಾರಿ, ನಾಯಿ ಕಡಿಲ್ರಿ, ದನಗಳು ಕಡಿಲ್ರಿ, ಆಡಿ ಕಡಿಲ್ರಿ, ಎಲ್ಲರೂ ಇಲ್ಲೇ ಬರ್ತಾರ. ಗುಡಿ ಒಳಗೆ ಬಂದ್ ಒಂದ್ 10 ರೂಪಾಯಿ ಎಣ್ಣೆ ಹಾಕ್ರ ಕಡಿಮೆ ಆಗತ್ರಿ. ಆಮೇಲೆ ಇಲ್ಲಿ ಕಾರ್ತಿಕೋತ್ಸವ ಏನೋ ನಡೀತೈತಿ ಅಂತಾರಲ್ಲ? ಕಾರ್ತಿಕೋತ್ಸವ ಅದು ಆಕತ್ರಿ. ಆಮೇಲೆ ಓಕಳಿನೂ ಆಗತ್ರಿ. ನೀರು ಓಕಳಿ ಮೇದಾಗ ಇರತ್ರಿ. ಓಕಳಿ ಬಸ್ಸು ಜಯಂತಿ ಆಗಾನ ರೀ. ನಾವು ಗುಡಿ ತೊಳಿತೀರಿ. ಮೇದಾಗ ಓಕಳಿ ಸ್ಟಾರ್ಟ್ ರೀ. ಕಾರ್ತಿ ಇವಾಗ ಒಂದ್ ತಿಂಗಳು ಆಯ್ತು ರೀ ಕಾರ್ತಿಯಾಗ. ಯಾವ ತಿಂಗಳ? ದೀಪಾವಳಿಗೆ ರೀ. ದೀಪಾವಳಿ ಪಾಡ್ಯಾಗ ಅದು ಒಂದು ವಿಜ್ಮರಿ ಅಂದ್ರೆ ಆಕತ್ರಿ ಫುಲ್ ರೀ. ಅದಂದ್ರ ಈಗ ಇಲ್ಲಿ ಎಲ್ಲೂ ಆಗಲ್ರಿ. ಮತ್ತ ಅಲ್ಲಿ ನಮ್ಮಲ್ಲಿ ಪ್ರತಿ ಶನಿವಾರ ಪಲ್ಲಕ್ಕಿ ಉತ್ಸವ ಆಗತ್ರಿ. ಉತ್ಸವ ಆಗತ್ರಿ. ಅನ್ನ ಪ್ರಸಾದ ಪ್ರತಿ ಶನಿವಾರ ರೀ. ಭಕ್ತರ ಎಲ್ಲಾ ನಡ್ಸ್ಕೊಡ್ತಾರ್ರಿ. ಅದೊಂದು ಸೇವಾ ಸಮಿತಿ ಐತ್ರಿ. ಅವ್ರು ತಂದು ಕೊಡ್ತಾರ್ರಿ. ಎಲ್ಲಾ ಸೇವಾ ಸಮಿತಿ ಅವ್ರಿ ಮಾಡ್ತಾರ್ರಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನೀವು ಆಂಜನೇಯನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ.